ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಏಕಾಏಕಿ ನ್ಯೂಸ್ ಚಾನಲ್ ಆ್ಯಂಕರ್ ಪ್ರಶ್ನೆಗೆ ಒಬ್ಬ ನಾಗಾ ಸಾಧು ಕೆಂಡಾಮಂಡಲರಾಗಿ ಹೊಡಿತಾ ಇರೋ ದೃಶ್ಯ. ಯಾಕೆ ಏನಾಯಿತು ಅಂತಹ ಪ್ರಶ್ನೆಯನ್ನು ಆತ ಕೇಳಿದ್ದಾದರೂ ಏನು, ಅವರು ಮೌನ ಸಹನೆ ತಾಳ್ಮೆಯನ್ನು ಮುರಿದುಕೊಂಡಿದ್ದು ಯಾಕೆ, ಅದರ ಗೆರೆಯನ್ನು ಕೂಡ ದಾಟಿದ್ದು ಯಾಕೆ, ಜೊತೆಗೆ ತಾಳ್ಮೆಯ ಪಾಠ ಮಾಡುವಂಥ ಸಾಧುಗಳೇ ಕೋಪೋದ್ರಿಕ್ತರಾಗಿದ್ದು ಏಕೆ? ಸದ್ಯ ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಈ ಕುರಿತ ಒಂದಿಷ್ಟು ಡೀಟೇಲಿಂಗ್ ವರದಿ. 144 ವರ್ಷಗಳ ನಂತರ ನಡೀತಾ ಇರೋ ಮಹಾಕುಂಭಮೇಳ ಬರೋಬ್ಬರಿ 44 ಕೋಟಿಗೂ ಅಧಿಕ ಭಕ್ತರನ್ನ ತನ್ನ ಕಡೆ ಸೆಳೆದು ಬಿಟ್ಟಿದೆ. ಈ ಬೃಹತ್ ಕಾರ್ಯಕ್ರಮಕ್ಕೆ UP ಸರ್ಕಾರವೇ ಬರೋಬ್ಬರಿ 7,000 ಕೋಟಿ ಹಣವನ್ನು ಖರ್ಚು ಮಾಡಿದೆ. ಯಾರು ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ಜನ ಒಂದು ಜಾಗದಲ್ಲಿ ಸೇರ್ತಾರೆ ಅಂದರೆ ಅದರ ನಿರ್ವಹಣೆ ಕೂಡ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಇಲ್ಲಿಗೆ ದೇಶದ ಮೂಲೆ ಮೂಲೆಯಿಂದಲೂ ಕೂಡ ನಾಗಾ ಸಾಧುಗಳು ಬರ್ತಾರೆ. ಇದಾದ ನಂತರ ಅವರು ಎಲ್ಲಿಗೆ ಹೋಗ್ತಾರೆ, ಎಲ್ಲಿ ಇರ್ತಾರೆ ಅನ್ನೋ ಕುತೂಹಲ ಬಹಳಷ್ಟು ಜನರಿಗಿದೆ. ಇಲ್ಲಿ ಬೇರೆ ಬೇರೆ ಅಖಾಡಗಳಲ್ಲಿ ಬೇರೆ ಬೇರೆ ನಾಗಾ ಸಾಧುಗಳು ವಿವಿಧ ವಿಷಯಗಳ ಬಗ್ಗೆ ಧಾರ್ಮಿಕವಾದಂಥ ಶಿಕ್ಷಣವನ್ನು ನೀಡ್ತಾರೆ. ಇಂಥ ಭಕ್ತಿಯ ವಾತಾವರಣದ ನಡುವೆ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿಬಿಟ್ಟಿದೆ. ಇದಕ್ಕೆ ಕೆಲವೊಬ್ಬರು ಮಿಶ್ರ ಪ್ರತಿಕ್ರಿಯೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಮಾಧ್ಯಮದ ನಿರೂಪಕ ಹೀಗೆ ಪ್ರಯಾಗ್ರಾಜ್ನಲ್ಲಿ ವಿವಿಧ ಸಾಧು ಸಂತರ ದರ್ಶನಕ್ಕೆ ಅಂತ ಹೇಳಿ, ಜೊತೆಗೆ ಅಲ್ಲಿರ್ತಕ್ಕಂಥ ವಾತಾವರಣ, ಅಲ್ಲಿ ಇರ್ತಕ್ಕಂಥ ಜನರ ರಿಯಾಕ್ಷನ್, ಒಂದಿಷ್ಟು ವಿಡಿಯೋಗಳನ್ನು ತಮ್ಮ ಮಾಧ್ಯಮದಲ್ಲಿ ಹಾಕ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಪ್ರಯಾಗ್ರಾಜ್ನಲ್ಲಿ ಸುತ್ತಾಟವನ್ನು ನಡೆಸ್ತಾ ಇದ್ದಾರೆ. ರಾಷ್ಟ್ರದ ಎಲ್ಲ ಮಾಧ್ಯಮಗಳು ಅದೇ ಕೆಲಸದಲ್ಲಿ ತೊಡಕೊಂಡಿದ್ದಾವೆ. ಈ ಸಂದರ್ಭದಲ್ಲಿ ಎಡಗೈಯನ್ನು ತುಂಬ ವರ್ಷಗಳಿಂದ ಮೇಲಕ್ಕೆತ್ಕೊಂಡು ಹಠಯೋಗ ಮಾಡ್ತಾ ಇರೋ ಒಬ್ಬ ಬಾಬಾ ಬಳಿ ಈ ಮಾಧ್ಯಮದ ಆ್ಯಂಕರ್ ತೆರಳ್ತಾರೆ. ಅವರು ಯಾವ ಕಾರಣಕ್ಕೆ ಎಡಗೈಯನ್ನು ಮೇಲಕ್ಕೆತ್ತಾರೆ, ಒಬ್ಬೊಬ್ಬ ಸಾಧು ಸಂತರು ಕೂಡ ಒಂದೊಂದು ರೀತಿಯಾದಂಥ ಹಠಯೋಗವನ್ನು ಮಾಡ್ತಾರೆ. ಒಂದು ಲೋಕ ಕಲ್ಯಾಣಕ್ಕಾಗಿ ಈ ರೀತಿಯ ಹಠಯೋಗ ಸಾಧನೆಯನ್ನು ಮಾಡ್ತಾ ಇರ್ತಕ್ಕಂಥ ಭಾವ ಇವರು ಕೂಡ. ಅವ್ರ ಬಳಿ ಹೋಗಿ ಇದೇ ಆ್ಯಂಕರ್ ಕೇಳಿದಂಥ ಪ್ರಶ್ನೆಗಳೇ ಸಾಧುಗಳನ್ನು ಕೆರಳಿ ಕೆಂಡವಾಗಿಸಿ ಬಿಟ್ಟಿದೆ. ಹಾಗಾದರೆ ಈ ಯೂಟ್ಯೂಬರ್ ಯಾವ ರೀತಿಯಾದಂಥ ಪ್ರಶ್ನೆ ಕೇಳ್ಬಿಟ್ಟು ಆ ಥರದ ಆಕ್ಷೇಪಾರ್ಹ ಅಥವಾ ವಿಲಕ್ಷಣವಾದಂಥ ಪ್ರಶ್ನೆಗಳನ್ನು ಯಾವಾಗ ಕೇಳಲಿಕ್ಕೆ ಶುರು ಮಾಡ್ತಾರೋ ಆಗ ಈ ಸಾಧು ಸಿಟ್ಟಿಗೆ ಎದ್ದು ಬಿಟ್ಟಿದ್ದಾರೆ. ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗದೆ ಅವ್ರ ಬಳಿ ಒಂದು ಇಕ್ಕಳ ಇದೆ. ಆ ಇಕ್ಕಳವನ್ನು ಹಿಡಿದು ಯೂಟ್ಯೂಬರ್ಗೆ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ಆತ ಸ್ಥಳದಿಂದ ಓಡಿ ಹೋಗ್ತಾನೆ. ಯಾವ ಪ್ರಶ್ನೆಗಳನ್ನು ಕೇಳಿದ್ದು, ಏನಾಯಿತು ಆ ಕಾನ್ವರ್ಸೇಷನ್, ಆ ಟೈಮ್ ಬೀಯಿಂಗ್ ಅದರ ಸನ್ನಿವೇಶವನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆರಂಭದಲ್ಲಿ ಮುಂದೆ ಕೂತ್ಕೊಂಡು ಇದೇ ಮಾಧ್ಯಮದ ಸಂದರ್ಶಕ ಆ್ಯಂಕರ್, ನೀವು ಯಾವಾಗ ಸಾಧು ಆಗಿದ್ದೀರಿ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಅಲ್ಲಿಂದ ಶುರುವಾಗ್ಬಿಡುತ್ತೆ ಈ ಒಂದು ಸಂಘರ್ಷ. ಅದಕ್ಕೆ ಅದೇ ಸಾಧು ನಾನು ಬಾಲ್ಯದಿಂದಲೂ ಅಂತ ಹೇಳಿ ರಿಯಾಕ್ಟ್ ಮಾಡ್ತಾರೆ. ಅದೇ ಆ್ಯಂಕರ್ ಇದ್ದವನು ಇದನ್ನು ಇನ್ನೂ ಸ್ವಲ್ಪ ಮುಂದುವರಿಸಲಿಕ್ಕೆ, ಇನ್ನೊಂದಿಷ್ಟು ಕೆದಕ್ಲಿಕ್ಕೋಸ್ಕರ ನೀವು ದೇವರಿಗಾಗಿ ಯಾವ ರೀತಿಯ ಪ್ರಾರ್ಥನೆಗಳನ್ನು ಮಾಡ್ತಾ ಬರ್ತಾ ಇದ್ದೀರಿ ಅನ್ನೋ ಪ್ರಶ್ನೆಯ ಸಾಲುಗಳು ಸ್ಪಷ್ಟವಾಗಿ ಕೇಳಿದಾಗ ಆ ಸಾಧು ಸ್ವಲ್ಪ ಕೇಳಿ ಕೆಂಡವಾಗಿ ಬಿಡ್ತಾರೆ. ಇದು ನೀವು ತಮಾಷೆ ಅಂತ ಹೇಳಿ ನೀವು ಭಾವಿಸ್ತಾ ಇದ್ದೀರಾ ಅಂತ ಹೇಳಿ ರಿಯಾಕ್ಟ್ ಮಾಡ್ತಾರೆ. ಸದ್ಯ ಆ ತಕ್ಷಣಕ್ಕೆ ಒಂದು ಇಕ್ಕಳದಿಂದ ಜೊತೆಗೆ ಆ ಪೊರಕೆಯಿಂದ ಹಠಾತ್ ದಾಳಿ ಮಾಡಲಿಕ್ಕೂ ಕೂಡ ಮುಂದಾಗ್ತಾರೆ. ಗಾಬರಿಯಾದಂಥ ಆ್ಯಂಕರು ತಕ್ಷಣ ಸಾಧುವಿನ ಟೆಂಟ್ನಿಂದ ಓಡಿ ಹೋಗ್ತಾರೆ. ಇಲ್ಲಿ ನಾವು ಗಮನಿಸಬೇಕು, ಜೊತೆಗೆ ಆ ಘಟನೆಯ ಸಂದರ್ಭದಲ್ಲಿ ಅಲ್ಲಿದ್ದಂಥ ಉಪಸ್ಥಿತರಿದ್ದಂಥ ಬೇರೆಯವರು, ಜೊತೆಗೆ ಆ ಸಂದರ್ಶಕರು ಎಲ್ಲರೂ ಕೂಡ ಒಂದು ಸಂಪೂರ್ಣ ವಿಡಿಯೋವನ್ನು ರೆಕಾರ್ಡ್ ಮಾಡ್ತಾರೆ. ಅದಾದಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋನ ಅಪ್ಲೋಡ್ ಕೂಡ ಮಾಡಲಾಗುತ್ತೆ. ಆ ವಿಡಿಯೋ ತ್ವರಿತವಾಗಿ ಎಲ್ಲ ಕಡೆ ವೈರಲ್ ಕೂಡ ಆಗುತ್ತೆ. ಆನ್ಲೈನಲ್ಲಿ ಒಂದಿಷ್ಟು ಫನ್ನಿ ರಿಯಾಕ್ಷನ್ಸ್ಗಳು, ಕಲರ್ಫುಲ್ ಕಮೆಂಟ್ಸ್ಗಳು, ಒಂದಿಷ್ಟು ಡಿಸ್ಕಷನ್ಸ್ ಕೂಡ ಶುರುವಾಗಿ ಬಿಡುತ್ತೆ. ಒಬ್ಬ ಸಾಧು ಬಗ್ಗೆ ಒಂದು ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ಅವರು ನಾನು ಬಾಲ್ಯದಿಂದಲೂ ಕೂಡ ಸಾಧುವಾಗಿದ್ದೀನಿ ಅಂತ ಪ್ರಶ್ನೆ ಕೇಳಿದಾಗ ಏನೇನೆಲ್ಲ ಪ್ರಾರ್ಥನೆಗಳು ಬರುತ್ತೆ, ನಿಮಗೆ ಏನೆಲ್ಲ ಪ್ರಾರ್ಥನೆಗಳನ್ನು ಮಾಡ್ತೀರಿ ಅನ್ನೋ ಈ ಅಸಂಬದ್ಧ ಪ್ರಶ್ನೆಗಳೇ ಅವ್ರನ್ನ ಕೇಳಿಸ್ತು ಅಂತ ಅನಿಸುತ್ತೆ. ಈ ಸಾಧುಗಳಿಗೆ ಸಿಲ್ಲಿ ಪ್ರಶ್ನೆಗಳನ್ನು ಕೇಳಿದಾಗ ಈ ಥರದ ರಿಯಾಕ್ಷನ್ ಬರುತ್ತೆ ಅಂತ ಕೆಲವೊಬ್ಬರು ಕಮೆಂಟ್ಸ್ ಮಾಡಿದ್ರೆ, ನಿಜವಾದ ಸಂತರು ಯಾವತ್ತೂ ಕೂಡ ಕೆಟ್ಟ ಭಾಷೆಯನ್ನು ಬಳಸೋದೇ ಇಲ್ಲ. ಇವರು ಈ ರೀತಿಯಾಗಿ ಹೊಡಿಲಿಕ್ಕೂ ಕೂಡ ಮುಂದಾಗಿಬಿಟ್ಟಿದ್ದಾರೆ. ಇದು ತಪ್ಪು ಅನ್ನೋದು ಕೆಲವೊಬ್ಬರು ವಾದ. ಇನ್ನು ಕೆಲವೊಬ್ಬರು ಅವ್ರ ಜಾಗವನ್ನು ಗೌರವಿಸಿ ಎಲ್ಲವೂ ಕೂಡ ವಿಷಯಗಳ ಮುಖಾಂತರವೇ ನೀವು ಪಡೆದುಕೊಳ್ಳೋಕೆ ಹೋಗಬೇಡಿ, ಅವ್ರು ಏನು ಮಾಡ್ತಿದ್ರು, ಎಲ್ಲಿದ್ದರು, ಯಾವ ಪ್ರಾರ್ಥನೆಯನ್ನು ಮಾಡ್ತಾರೆ, ಇದೇ ಅಲ್ಲ ಅವ್ರ ಉದ್ದೇಶ ಏನು ಅನ್ನೋದನ್ನು ಗೌರವಿಸಿ ಅಂತ ಇನ್ನು ಕೆಲವೊಬ್ಬರು ಕಮೆಂಟ್ಸ್ ಮಾಡಿದ್ದಾರೆ. ಇನ್ನು ಕೆಲವೊಬ್ಬರು ಅವರು ನೇಪಾಳಿ ವ್ಯಕ್ತಿ, ಆ ವ್ಯಕ್ತಿಯನ್ನು ತನಿಖೆ ಮಾಡಬೇಕು, ಈ ರೀತಿಯಾದಂಥ ಎಲ್ಲ ಕೋಪವನ್ನು ವ್ಯಕ್ತಪಡಿಸಿದ್ದಾರಲ್ವ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ, ಯಾರೇ ಆಗಲಿ ಒಬ್ಬ ವ್ಯಕ್ತಿಯ ಶಾಂತಿಯನ್ನು ಕದಡೋ ಕೆಲಸವನ್ನು ಮಾಡಲಿಕ್ಕೆ ಯೋಚನೆ ಮಾಡಿದಾಗ ಇಂಥ ಪ್ರಭಾವಶಾಲಿಗಳಿಗೆ ಇದು ತಕ್ಕ ಪಾಠ ಅನ್ನೋದು ಕೆಲವೊಬ್ಬರು ವಾದ.
ಇನ್ನು ಆ ಯೂಟ್ಯೂಬರ್ ಅವ್ರಿಗೆ ಕೊಟ್ಟಂಥ ಗೆರೆಯನ್ನು ಅಥವಾ ಲಿಮಿಟ್ಸನ್ನು ದಾಟಿದ್ದಾರೆ, ಅದಕ್ಕೋಸ್ಕರ ತಕ್ಕ ಉತ್ತರ ಕೂಡ ಸಿಕ್ಕಿದೆ ಅಂತ ಇನ್ನು ಕೆಲವೊಬ್ಬರು ರಿಯಾಕ್ಷನ್. ಆದರೆ ಹಿಂಸೆ ಉತ್ತರವಲ್ಲ ಯಾವತ್ತೂ ಕೂಡ. ಅವ್ರು ಯಾವಾಗಲೂ ಕೂಡ ಸಹನೆ ತಾಳ್ಮೆಯಿಂದ ವರ್ತಿಸಬೇಕು. ಸಾಧು ಇದಕ್ಕೆ ವಿಭಿನ್ನವಾಗಿಯೂ ಕೂಡ ಪ್ರತಿಕ್ರಿಯೆ ನೀಡಬಹುದಿತ್ತು, ಆದರೆ ಏಕಾಏಕಿಯಾಗಿ ಎದ್ದು ಈ ರೀತಿಯಾಗಿ ರಿಯಾಕ್ಟ್ ಮಾಡೋದು ತರವಲ್ಲ ಅಂತ ಬಹಳಷ್ಟು ಜನ. ನಿಮ್ಮ ಅಭಿಪ್ರಾಯ ಕೂಡ ತಿಳಿಸ್ಬೇಕಾಗುತ್ತೆ. ನಿಮಗೆ ಏನನ್ಸುತ್ತೆ ಈ ವಿಡಿಯೋನ ನೋಡಿದಾಗ, ಸಾಧುವ ರಿಯಾಕ್ಷನನ್ನು ನೋಡಿದಾಗ ಅನ್ನೋದನ್ನ ನೀವು ಕೂಡ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದ.